ಹಾಯ್ ಹಲೋ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ನೆನ್ನೆ ವೀಡಿಯೋ ನೋಡಿರ್ತೀರಾ, ನನ್ನ ಗಾಡಿಗೆ ಆಕ್ಸಸರೀಸ್ ತೊಗೊಂಡೆ. ಆ ಬೆಳಗ್ಗೆ ತೊಗೊಂಡಿದ್ದೆ ಅದನ್ನು. ಆ್ಯಕ್ಚುಲಿ ಆವಾಗ ತಕ್ಷಣ ಹಾಕ್ಸೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಹೋಗಿ ಹಾಕ್ಸ್ಕೊಬಂಬಿಡೋಣ ಅಂತ. ಯಾಕಂದರೆ ಇವತ್ತು ಹಾಕ್ಸಿದೆ ಅಂದರೆ ಮತ್ತೆ 3 ದಿನ ನಾನು ಫ್ರೀ ಇರೋಲ್ಲ. ಅದಕ್ಕೆ ಇವತ್ತು ಹಾಕ್ಸ್ಬಿಡೋಣ ಅಂತ ಫೋನ್ ಮಾಡಿದೆ. ನಮ್ಮ ನೀಲೇಶ್ ಬ್ರೋ, ಮಾಮೂಲಿ ನಮ್ಮ ಮಂಡ್ಯ probikers ಫೋನ್ ಮಾಡಿದೆ. ಅದಕ್ಕೆ ಹೋಗಿದ್ದು ಬಂದ್ಬಿಡೋಣ ಬನ್ನಿ ಅಂದರು. ಅದಕ್ಕೆ ಹೋಗ್ಬಿಟ್ಟು ಫಿಟ್ ಮಾಡಿಸ್ಬಿಡೋಣ ಇವತ್ತೇ. ಆಮೇಲೆ ನನಗೆ ಇಂಟರ್ನಲ್ಸ್ ಎಲ್ಲ ಐತೆ, ಗಾಡಿ ಎಲ್ಲ ಆಚೆ ತೆಗಿಯಲ್ಲ. ಅವಾಗ ನಾನು ಗಾಡಿ ಆಚೆ ತೆಗಿತೀನಿ, ಫಿಟ್ ಮಾಡಿಸೋ ತನಕ ಟೈಮ್ ಇರೋಲ್ಲ. ಒಂದು ಮಿನಿಮಮ್ ಅಂದರೂ 1 ಅವರ್ ಬೇಕೇ ಬೇಕು ಫಿಟ್ ಮಾಡ್ಸೋಕ್ಕೆ. ಸುಮ್ಮನೆ ಆಮೇಲೆ ಅದಕ್ಕೆ ಅಂತಲೇ ಕಾಯಬೇಕಾಯ್ತದೆ. ಅದಕ್ಕೆ ಮೊದಲೇ ವರ್ಷವಿಡೀ ಏನು ಓದಿರಲ್ಲ, ಕೊನೆ ಮೂಮೆಂಟಲ್ಲೇ ಓದೋರು ನಾವು. ಸೊ ಬಂದಿತ್ತು ಇಲ್ಲೇ ಇದ್ದಾರೆ ಅನ್ಸುತ್ತೆ ನೀಲು ಬ್ರೋ. ಹಾಂ, ಅದೇ ನೀವು ಹೇಳ್ದಂಗೆ ಈ ಗಾಡಿ ನಿಲ್ಸ್ಬಿಟ್ಟು ಆ ಗಾಡಿ ಹೊಟ್ಟೋಗದ, ಸುಮ್ಮನೆ ಯಾಕಿದು? ಹಾಂ, ಅದೇ ನೀವು ಹೇಳ್ದಂಗೆ ಈ ಗಾಡಿ ನಿಲ್ಸ್ಬಿಟ್ಟು ಆ ಗಾಡಿ ಹೊಟ್ಟೋಗದ, ಸುಮ್ಮನೆ ಯಾಕಿದು? ಹಾಕ್ಲ ಒಳಗಡೆ? ನೀವಾದರೆ ಇನ್ನೂ ಕಂಫರ್ಟೇಬಲ್ ವ್ಲಾಗ್ ಮಾಡೋಕ್ಕೆ, ಬೇರೆಯವರಾದರೆ ಕಷ್ಟ. ಚಾರ್ಜರ್ ಸ್ವಿಚ್ ಕೆಳಗಡೆ ಇದೆಯಲ್ಲ ಬ್ರೋ ಇದು? ಹೌದಾ? ಓಕೆ ಓಕೆ, ಬಿಡಿ. ಹಾಂ ಸರಿ. ಹಾಂ, ಬ್ಯಾಟ್ರಿ ಗಾಡಿ ರನ್ನಲ್ಲಿ ಇದ್ದಾಗ ಮಾತ್ರ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಗಾಡಿ ರನ್ನಲ್ಲಿ ಇರುವಾಗ ಮಾತ್ರ ಆನ್ ಮಾಡಿ. ಮಾಮೂಲಿ ಗಾಡಿ ಆಫ್ ಆಗಿದೆ, ಬ್ಯಾಟ್ರಿಯಲ್ಲಿ ಯಾವತ್ತು ಸ್ವಿಚ್ ಆನ್ ಮಾಡಿ ಸ್ಟಾರ್ಟ್ ಮಾಡಬೇಡಿ. ಓಕೆ. ಫೋನ್ಗೂ ಪ್ರಾಬ್ಲಮ್, ಬ್ಯಾಟ್ರಿಗೂ ಪ್ರಾಬ್ಲಮ್. ಓಕೆ, ಗೊತ್ತಾಯ್ತು. ಸೊ ಅವ್ರು ಹೇಳಿದ್ದಿಷ್ಟೇ. ಇಲ್ಲಿ ಕೆಳಗಡೆ ಸ್ವಿಚ್ ಇದೆ, ತೋರಿಸ್ತೀನಿ ತಡೀರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸ್ವಿಚ್. ಆ್ಯಕ್ಚುಲಿ ಏನಕ್ಕೆ ಅಂದರೆ, ಇವಾಗ ಗಾಡಿ ಆನಲ್ಲಿ ಇರ್ತದಲ್ಲ, ಆನಲ್ಲಿ ಇದ್ದಾಗ ಆಫ್ ಮಾಡಿಬಿಡ್ಬೇಕಲ್ಲ ಬೈ. ಯೂಸ್ ಮಾಡಲಿಲ್ಲ ಅಂದರೆ ಆಫ್ ಮಾಡಿಬಿಡ್ಬೇಕು. ಹಂಗಂದ್ರೆ ಗಾಡಿ ಯಾವಾಗಲೂ ಸ್ಟಾರ್ಟಲ್ಲಿ ಇದ್ದಾಗಲೂ ಇದು ಮಾಡಬೇಕು. ಹಾಂ, ನೀವು ಗಾಡಿ ಸ್ಟಾರ್ಟಲ್ಲಿರುವಾಗ ಅದನ್ನು ಆನ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಸುಮ್ಮನೆ ಬ್ಯಾಟ್ರಿ ಯೂಸ್ ಮಾಡದಿದ್ದಾಗೆಲ್ಲ ಸ್ವಿಚ್ ಆನ್ ಮಾಡೋದು, ಹಂಗೆ ಮಾಡಿದ್ರೆ ಬ್ಯಾಟ್ರಿಗೂ ಹಾಮು, ಫೋನ್ಗೂ ಹಾಮ್ ಅಂದಂಗೆ ಹೇಳ್ತಾವ್ರೆ ಅಲ್ಲ ಬೈ. ಇವಾಗ ಏನು ಮಾಡ್ತಾ ಇದ್ದೀರಾ? ಇದಕ್ಕೆ ಗಾರ್ಡ್ ಆಗ್ತಾ ಇದ್ದೀರಾ? ಓಕೆ, ಇದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಅದ್ರ ಶೋರೂಮಲ್ಲೂ. ಮೇಜರ್ ಕಿಟ್ಟಾ? ಮೇಜರ್ ಕಿಟ್ ಇದು. ಹಾಂ, ಬ್ರೇಕ್ ಸಪ್ಲೈ ಮಾಡೋ ಆಯಿಲ್ ಬ್ರೇಕ್. ಹೌದಾ? ಇದು ಒಂಚೂರು ವೀಕ್ ಆದರೆ ಬ್ರೇಕ್ ಹಿಡಿಯಲ್ಲ ನಿಮಗೆ. ಹಾಂ, ಟ್ರಿಪ್ ಎಲ್ಲ ಹೇಳಕ್ ಬರಲ್ಲ ನನಗೆ. ಸೊ ಇವ್ರಿಗೆ ಇಲ್ಲಿ ತೋರಿಸ್ಬಿಡಿ, ನಮ್ಮ ಓನರ್ ಇವರು. ಹೇಳಿ ಬ್ರೋ, ನೀವೇ ನಿಮ್ಗೆ ತಲೆಗೆ ಶೂಟ್. ಇವಾಗ ನೋಡೋದು ಕೂಡ ಅವ್ರ ಇಷ್ಟ. ಅವರು ಯಾವಾಗ್ಲೂ ಹಿಂಗೆ ಆಡಲ್ಲ, ಇವಾಗಷ್ಟೇ. ಇವತ್ತು ಬಿರಿಯಾನಿ ತಿಂದಿಲ್ಲ ಅಂತ ಆಡ್ತಾರಷ್ಟೇ. ಅವ್ರು ಯಾವಾಗ್ಲೂ ಹಿಂಗೆ ಆಡಲ್ಲ. ಬಿಡಿ ಏನಿಲ್ಲ. ಸೊ ಇವಾಗ ರೇಡಿಯೇಟರ್ ಗಾರ್ಡ್ ಫಿಟ್ ಮಾಡ್ತಾವ್ರೆ. ಸೊ ADV ಬೈಕ್ ಆಗಿರೋದ್ರಿಂದ ಕಲ್ಗಿಲೆಲ್ಲ ಹೊಡಿಬಾರ್ದು ಅಂತ ಇವೆಲ್ಲ ಮೇನ್ ಆಗಿ ಆಗ್ತಾ ಇರೋದು ಅಷ್ಟೇ. ಗೊತ್ತಲ್ಲ ಅವ್ರದ್ದು. ಬ್ರೋ, ನಿಮ್ ಗಾಡಿಗೆ ಒಂದು ಹೆಸರಿಡಿ ಬ್ರೋ ನೀವು. ಸೂಪರ್ ಸದ್ಯ ಬೇರೆ ಹೇಳಲಿಲ್ಲ. 155cc ಕ್ವಿಕ್ ಶಿಫ್ಟ್ ರನ್ ಮಾಡಿಬಿಡಿ ಬ್ರೋ. ಅದೇ ನೋಡಿ, ಇದು ಏನಂದ್ರೆ ಅತ್ಯಾಸೆ ಗತಿ ಕೇಳು ಅಂತಾರಲ್ಲ. ಅವರು ಯಾವಾಗ್ಲೂ ಹಿಂಗೆ ಆಡಲ್ಲ. ಒಂದೊಂದ್ಸತಿ ಬಿರಿಯಾನಿ ತಿಂದೇ ಇದ್ದಾಗ ಈ ತರ ಒಂದೊಂದ್ಸತಿ ಅಲ್ವಾ ಬೈ ಬಿರಿಯಾನಿ ಗಿರಿಯಾನಿ ತಿಂದೇ ಇದ್ದಾಗ ನಿಮ್ಮ ಇದರಲ್ಲಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ವ್ಯೂಸ್ ಜಾಸ್ತಿ ಬರಲಿ. ಓ
ವಿಪರೀತವಾಗಿ ತುಂಗಿ ಬಿಟ್ಟಿದ್ದೀರಿ. ಹೌದು, ವಿಪರೀತವಾಗಿ ಕಾಳೆ ಗಂಟೆ ಜಾಗಟೆ ಎಲ್ಲ ಊದ್ ಬಿಟ್ಟಿದ್ದೀರಿ. ಇದೇನು ತಲೆಗೆ ಶೂಟ್ ಹೊಡೆದ್ರು ಬ್ರೋ. ಇವಾಗ ನಿಮ್ಮ ಹತ್ರ ಬರ್ತೀನಿ ನಡೀರಿ. ಏನ್ ಹೇಳಿ ಏನ್ ಹೇಳಿದ್ರಲ್ಲಿ ಹೇಳಿ. ಜನಗಳು ಹಿಂಗೆ ಅಂದ್ರೆ ಕಾಮಿಡಿ ಮಾಡೋರು ನೋಡೋದು ಜಾಸ್ತಿ. ಸೊ ಅದಕ್ಕೆ ನಿಮ್ಮ ಸ್ವಲ್ಪ ವ್ಯೂಸ್ ಜಾಸ್ತಿ ಬರಲಿ ನಮ್ಮ ಕಡೆಯಿಂದ. ಇದನ್ನ ಯಾರು ನಂಬಕೋಬೇಡಿ, ಇದೆಲ್ಲ ಸುಳ್ಳಿದು. ಮಾತೇ ಇಲ್ಲ. ಇವಾಗ ಫಿಟ್ ಮಾಡ್ತಾ ಇರೋದು ಹೆಡ್ಲೈಟ್ ಗ್ರಿಲ್ಲು. ಇಲ್ಲಿ ಕೊಡುತ್ತೆ ಟೂಲ್ ಕಿಟ್ ನೋಡ್ರಪ್ಪ ಇಲ್ಲಿ. ಬ್ರೋ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಲ್ಲ ಬ್ರೋ ನಿಮಗೆ? ಬೈ ಏನ್ ಸುಮ್ಮನೆ ಕಮ್ಮಿ ಶೋರೂಮ್ ಎಲ್ಲ ಅನ್ಕೋಬೇಡಿ. ಯಮಾ ಶೋರೂಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಬೈ. ಫುಲ್ ಎಕ್ಸ್ಪೀರಿಯನ್ಸ್ ಬೈಗೆ. ಯಮಾ ಶೋರೂಮ್ ನಾನ್ ಗಾಡಿ ತಗೋಬೇಕು ಅಂದ್ರೆ ಮೈನ್ ಕಾರಣ ಬಂದು ನಮ್ಮ ವರ್ಷಿತ್ ಅವರು. ಇವ್ರ ಬ್ರದರ್ ವರ್ಷಿತ್ ಅಂದ್ರೆ ಮಧು ಬರತ್ ಅಂತ ಅವ್ರ. ಇವ್ರು ಗೊತ್ತಾಯ್ತು. ಅದು ಬಿಟ್ರೆ ಯಮಾ ಶೋರೂಮ್ ಓನರು, ಈ ಪವರ್ ಕೇರ್ ಝೋನ್ ಓನರು ಪ್ರತಾಪ್ ಅವರು. ಅವರೇ ನಮಗೂ ನಿಮ್ಮನ್ನ ಪರಿಚಯ ಮಾಡ್ಕೊಟ್ಟಿದ್ದು. ಪ್ರತಾಪಣ್ಣನಿಂದನೇ ನಾ ಗಾಡಿ ತಗೊಂಡಿದ್ದು. ಸೊ ಪ್ರತಾಪ್ ಅಂದ್ರೆ ಯಾರಂದ್ರೆ ನನಗೆ ಪರಿಚಯ ಮಾಡ್ಕೊಟ್ರಲ್ಲ ಅವರೇ ಪ್ರತಾಪ್ ಅಂತ. ಬೇರೆಯವ್ರಿಗೆಲ್ಲ ಆಗಿದ್ರೆ 2 months ಬುಕ್ಕಿಂಗು, 1 ವಾರದಲ್ಲಿ ಗಾಡಿ ತಗೊಂಡ್ರು. ಹಿಂಗೆ ದುಡ್ಡು ಕೇಳಲಿಲ್ಲ ಪಾಪ. ಇವಾಗ ಶೋರೂಮ್ ದುಡ್ಡು ಕೇಳಲಿಲ್ಲ ಪಾಪ. ಯಮಾ ಗಾಡಿ R15 ಯಾವ್ದಾರ ಯಮಾ ಗಾಡಿ ಇದು ಇವರು ಬರೀ R15 ಅಂತ ಇರ್ತಾರೆ. ಇವ್ರ ಮಾತು ಕೇಳಬೇಡಿ, ಬೇರೆಯವ್ರು ಯಾರು ಮಾತು ಕೇಳದ. ಯಮಾ ಅಂದ್ರೆ ಸುಮನ್ ಮಂಡ್ಯದಲ್ಲಿ. ಯಮಾ ಅಂದ್ರೆ ಸುಮನ್ ಅಂದ್ರೆ ಯಮಾ ಕಂಪ್ನಿ ಬೈಕ್ಸ್ಗಳು ಬೇಕಾದ್ರೆ ತಂದ್ಬಿಡಿ, ಮಿನಿಟಲ್ಲಿ ರೆಡಿ ಮಾಡ್ಬಿಡ್ತಾರೆ. ಅಥವಾ ಕಣ್ಣು ಹಿಡಿದು ಬಿಡ್ತಾರೆ ಏನಾಗೋಯ್ತದ ಅಂತ. ಬೇಕಾ ಕ್ಯಾಮ್ರಾ ನಿಂಗೆ? ಹಾಂ ಬೇಕಾ ಸೊ ಫೈನಲಿ ಗಾಡಿದು ಮಾಡಿಫಿಕೇಷನ್ನು ಫಿಟ್ಟಿಂಗ್ಸ್ ಎಲ್ಲ ಮುಗಿಸಾಗಿದೆ. ಆ್ಯಕ್ಚುಲಿ ನೋಡಿದ್ದೀರಾ. ಸೊ ಏನೇನಂತ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ನಕಲ್ ಗಾರ್ಡ್ ಹಾಕ್ಸಿದ್ದೀನಿ, ಮತ್ತು ಇಲ್ಲಿ ಮೊಬೈಲ್ ಹೋಲ್ಡರ್ ಹಾಕ್ಸಿದ್ದೀನಿ. ಇದು ಮಾತ್ರ ಹೆವಿ ಹಾಕ್ಸ್ಲೇಬೇಕಿತ್ತು ಸುಮಾರು ದಿವಸದಿಂದ. ಮತ್ತು ಇಲ್ಲಿ ಹೆಡ್ಲೈಟ್ ಗ್ರಿಲ್ ಹಾಕ್ಸಿದ್ದೀನಿ. ಸೊ ಕಲ್ಲೇನಾದ್ರು ಹೊಡಿಬಾರ್ದು ಅಂತ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬ್ರೇಕ್ ಆಯಿಲ್ ಹತ್ರ ಇದು ಹೆವಿ ಶೋರೂಮಿಂದನೇ ಹೇಳಿದರು ಇಲ್ಲಿ ಯಾವ್ದಾದ್ರು ಗಾರ್ಡ್ ಹಾಕ್ಸ್ಕೋಬೇಕು ಅಂತ. ಅದಕ್ಕೆ ಇಲ್ಲೇ ಮಂಡ್ಯ probikers ಹತ್ರನೇ ಇಸ್ಕೊಂಡು ಹಾಕಿದ್ದೀನಿ ಇಲ್ಲೂ. ಇದು ಕೂಡ ಓಕೆ ಡನ್. ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿ ನಡೆದಿದೆ. ನಮ್ಮ ಗಜ ಇವಾಗ ಒಂಚೂರು ಲೋಡೆಡಾಗಿ ಕಾಣಿಸ್ತವನೆ, ಮುಂದೆಯಿಂದ ಹೆವಿ ಬಲ್ಕಾಗಿ ಕಾಣಿಸ್ತವನೆ. ಆ್ಯಕ್ಚುಲಿ ನೋಡಿ ಥರ ಇವಾಗ ಬಲ್ಕಾಗಿ ಕಾಣಿಸ್ತವನೆ ಗಜ. ಇನ್ನೇನಂದರೆ ಒಂಚೂರು ಸ್ಟಿಕರಿಂಗ್ ವರ್ಕ್ಸ್ ಐತೆ, ಅದು ನೆಕ್ಸ್ಟು ಮಾಡಿಸೋಣ ಯಾವಾಗಲೂ. ಇವಾಗ ಓಕೆ ಸಾಕು. ಸರಿ ಇವಾಗ ಹೊರಡೋಣ. ನಮ್ಮ ಸುಮನ್ ಬ್ರೋಗ್ ಹೇಳ್ಬಿಟ್ಟು. ಸೊ ಅವ್ರ ನಂಬರು ಇಲ್ಲಿದೆ, ಇನ್ನೊಂದ್ಸತಿ ನೋಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಒಳ್ಳೆ ಮೆಕ್ಯಾನಿಕ್ ಮಾತ್ರ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡು. ಏನೇ ಡೌಟ್ಸ್ ಇದ್ದರೂ ಫೋನ್ ಮಾಡೋರು ಕೇಳಿ. ಯಮಾ ಗಾಡಿಗಳಿಗಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿ ಬಂದವರು ಅಲ್ಲಿಂದ. ಬೇರೆ ಗಾಡಿಗಳು ಅಷ್ಟೇ. ಇವಾಗ ನಮ್ಮ ಗಜಾನು ಅವರೇ ಫಿಟ್ ಮಾಡಿದ್ದಲ್ಲ, ಒಳ್ಳೆ ಹ್ಯಾಂಡು, ಒಳ್ಳೆ ಎಕ್ಸ್ಪೀರಿಯೆನ್ಸು, ಸೂಪರ್ ಮಾತ್ರ. ಆ್ಯಕ್ಚುಲಿ ಇದಂತೂ ತುಂಬ ಬೇಕಾಗಿತ್ತು ಗುರು, ಅದು ಹಾಕ್ಸ್ಲೇಬೇಕು ಅಂತ ಓಡಾಡ್ತಿದ್ದೆ. ಇಷ್ಟೇ ಮಾಡಿಸಿರೋದು. ಇನ್ನು PPF ಎಲ್ಲ ಇಲ್ಲಲ್ಲ ಬೈ, ಹಾಕಿದ್ದೀನಿ. ಓಕೆ ಹಾಂ ನಾನು ಹಾಕ್ತೀನಿ ಬಿಡಿ ಹಾಕ್ತೀನಿ, ಪರವಾಗಿಲ್ಲ. ಹಾಂ ಬೈ ಎತ್ಕೊಂಡ್ರೆ ನೀವು ನಮ್ಮ ಮಂಡ್ಯ probikers ಅವ್ರಿಗೆಲ್ಲ ಹೇಳ್ಬೇಕು ಸರ್ ಅದನ್ನು ಕೇಳ್ಕೊಳ್ಳಿ ಸರ್ ತಾಡಿ ಸರ್. ಇವತ್ತು ಯಾಕೆ ಹಾಂ ನೋಡಿ, ದೊಡ್ಡ ಬಾಕ್ಸಲ್ಲಿ ಬಂದಿದ್ದು, ಚಿಕ್ಕ ಬಾಕ್ಸಲ್ಲಿ ಹೋಯ್ತಾ ಇದ್ದೀವಿ ವಾಪಸ್ಸು. ಏನು ಮಾಡೋಕ್ಕಾಗಲ್ಲ ಬ್ರೋ, ಜೀವನ ಹೆಂಗೆ ಅಂತ. ಸುಮನ್ ಬಾಯ್ ಬರ್ತೀವಿ ಬಾಯ್. ಓಕೆ ಏನು ಬೈ ಇದು ಪಿಕ್ಕಿ ಹಾಕ್ಬಿಡ್ತು. ಸೊ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಕರೆಕ್ಟಾಗಿದೆ. ಗಾಡಿ ಆ್ಯಕ್ಚುಲಿ ಇವಾಗ ಒಂಚೂರು ಲೋಡೆಡ್ ಥರ ಫೀಲ್ ಆಗ್ತೈತೆ ಮಾತ್ರ.
ಸೊ ಮೆಟೀರಿಯಲ್ ಎಲ್ಲ A1 ಮೆಟೀರಿಯಲ್ಲು ಸಕ್ಕತ್ತಾಗಿತ್ತು. ಅದೆಲ್ಲ ಆಲ್ ಥ್ಯಾಂಕ್ಸ್ ಟು ನಮ್ಮ ಮಂಡ್ಯ ಪ್ರೋ ಬೈಕರ್ಸ್ ನೀಲೇಶ್ ಬ್ರೋ ಮತ್ತು ವರ್ಷಿ ಬ್ರೋ. ಥ್ಯಾಂಕ್ ಯು ಬ್ರೋ. ವೆಲ್ಕಮ್ ಅನ್ರಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸ್ಪಾನ್ಸು ಚೆನ್ನಾಗಿ ಓಕೆ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಮಂಡ್ಯ ಪ್ರೋ ಬೈಕರ್ಸು ಇವಾಗಲೂ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಸುಮನ್ ಬೈದು ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಓಕೆ, ಟಾಟಾ, ಬಾಯ್ ಬಾಯ್, ಸಿ ಯು, ಗುಡ್ ಬಾಯ್.